ಬೇಕು, ಬುರುಡೆ ಬೇಕು. ಈಗಲೇ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿ. ಭಯ ಬೇಡ, ಇದು ಅಕ್ಷರಶಃ ದಂಧೆ. ಡೀಲ್ ನಡೆಯುವಾಗ ಅದೃಷ್ಟನೂ ಜೊತೆಗಿರಬೇಕು ಅಂತಾರೆ. ಯಾಕಂದ್ರೆ ಸಮಾಧಿ ಆಗಿದಾಗ ಹೆಣದ ಪರಿಸ್ಥಿತಿ ಹೇಗಿರುತ್ತೋ ಯಾವನಿಗೆ ಗೊತ್ತಿರುತ್ತೆ ಅಲ್ವಾ? ರೆಹಮತ್ ನಗರದ ರುದ್ರಭೂಮಿಯಲ್ಲಿದ್ದ ನಮ್ಮ ತಂಡಕ್ಕೆ ಒಂದಂತೂ ಪಕ್ಕಾ ಆಗಿತ್ತು. ಇಲ್ಲಿ ಮೂಳೆಗಳಷ್ಟೇ ಅಲ್ಲ, ತಲೆಬುರುಡೆಯು ಸಿಕ್ಕೇ ಸಿಗುತ್ತೆ ಅನ್ನೋದು ಖಾತ್ರಿಯಾಗಿತ್ತು. ಆದ್ರೆ ಅದು ಈಗಲೇ ಸಿಗುತ್ತಾ ಅನ್ನೋ ಡೌಟ್ ನಮಗಿತ್ತು. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲೂ ಕೈಕಾಲು ಸಣ್ಣಗೆ ನಡುಗಿತ್ತು. ಯಾಕಂದ್ರೆ ಘಾಟಿ ಗಂಗಮ್ಮ ಬಾಯ್ಬಿಟ್ಟ ವಿಷಯ ಆಗಿತ್ತು. ಏನಾದ್ರೂ ಆಗ್ಲಿ ತಲೆಬುರುಡೆ ರಹಸ್ಯ ಭೇದಿಸಲೇಬೇಕಿತ್ತು. ಹೀಗಾಗಿ ನಮ್ಮ ತಂಡ ಮತ್ತಷ್ಟು ವಿಚಾರಣೆಗೆ ಇಳಿಯಿತು. ಬಾಯಿ ಬಡುಕಿ ಮುದುಕಿ ಕೂಡ ವ್ಯವಹಾರಕ್ಕೆ ಇಳಿದು ಬಿಟ್ಟಿದ್ದು. ಯಾವ್ದೊಂದು ಬಾಡಿ ಬಂದ ಹಳೆ ತೆಗಿಬಹುದು ಅಂತ. ಅದೇ ಹೊಸ ಯಾವ್ದು ಬಂದ್ರೆ ಹಳೆ ಅಲ್ಲಿ ಬಾಡಿ ಇರ್ತದೆ, ಹಳೇದು ಅದೃಷ್ಟ ಹೇಳಕ್ಕಾಗಲ್ಲ. ಎಲ್ಲ ಬೆಂದೋಗಿ ಹಳೇದು ಮೂಳೆ ಗಿಳೆ ಇರ್ತಾವ, ಅದೆತ್ತು ನಿಮಗೆ ಕೊಡ್ಬೋದು. ಆಯ್ತಾ? ಮೂಳೆ ತಲೆ ಬುರುಡೆ ಎಲ್ಲ ಸಿಗುತ್ತಲ್ಲ, ಒಂದೊಂದು ಟೈಮ್ 8 ದಿವಸ ಟೈಮ್ ಕೊಡಿ, ಆಮೇಲೆ ನೋಡೋಣ. ನಾನು ಅದೇ ಮನೆ ಬುರುಡೆ ಏನೋ ಅದೇ ಮೂಳೆ ನೋಡೋಣ. ಅದೆಷ್ಟು ಹೊತ್ತು ಇರೋ ವಿಷಯ ತಡೆದುಕೊಳ್ತಾಳೆ ಹೇಳಿ ಮುದುಕಿ. ತಲೆಬುರುಡೆ ರೆಡಿ ಇದೆ ಅಂತ ಬಾಯ್ಬಿಟ್ಟಿದ್ಲು. ಸಿಲಿಕಾನ್ ಸಿಟಿಯಲ್ಲಿ ರೆಡಿಮೇಡ್ ಆ್ಯಂಡ್ ಫಾಸ್ಟ್ ಫುಡ್ ಕಾಲ ಕಂಡ್ರಿ. ಯಾವುದಕ್ಕೆ ತಾನೇ ಟೈಮ್ ಇದೆ ಹೇಳಿ? ಈ ಸ್ಮಶಾನ ಕಾಯೋ ಮಂದಿ ಕೂಡ ದಂಧೆಯಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್. ಯಾಕಂದ್ರೆ ಅವರಲ್ಲೂ ಸಾಕಷ್ಟು ಕಾಂಪಿಟೇಷನ್ ಇರೋ ಹಾಗಿದೆ. ನಮ್ಮಲ್ಲಿ ಇಲ್ಲ ಅಂದ್ರೆ ಗಿರಾಕಿ ಮತ್ತೊಂದು ಸ್ಮಶಾನಕ್ಕೆ ಹೋಗಿಬಿಡ್ತಾನೆ ಅನ್ನೋ ದುರಾಸೆ ಇರಬೇಕು. ಸಮಾಧಿ ಬಗೆದು ಮೂಳೆ ಹಾಗೂ ಬುರುಡೆಯನ್ನ ಎತ್ತಿ ರೆಡಿ ಇಟ್ಟಿರ್ತಾರೆ. ಇಲ್ಲೂ ಹಾಗೆ ಆಗಿತ್ತು. ಈ ಮುದುಕಿ ಅದೇ ವಿಷಯವನ್ನ ಬಾಯ್ಬಿಟ್ಟಿದ್ಲು. ಬುರುಡೆ ಇದೆ ಅಂತ ಗಂಗಮ್ಮ ಹೇಳ್ತಿದ್ದ ಹಾಗೆ ನಾವು ಮತ್ತಷ್ಟು ಆತುರ ತೋರಿದ್ವಿ. ತಲೆ ಬುರುಡೆ ಇದೆಯಾ? ಈಗಲೇ ರೆಡಿ ಇದೆಯಾ? ಬುರುಡೆನೇ ನಮಗೆ ಮೈನ್ ಬೇಕಾಗಿದ್ದು. ಬೆಳಿಗ್ಗೆ ಬರ್ತೀಯಾ? ಬೆಳಿಗ್ಗೆ ಎಷ್ಟೊತ್ತೆ ಬರಲಿ? 7 ಗಂಟೆಗೆ ಬಾ. ಒಂದು 2 ಬುರುಡೆ ಸಿಗ್ಬೋದಾ? ಈಗ ಸಂಜೆ ಬಂದ್ರೆ ಮೂಳೆ ಸಿಗುತ್ತಾ? ನಾನು ಬೇಗ ಅಡ್ವಾನ್ಸ್ ಕೊಟ್ಟೋಗಿರ್ತೀನಿ. ಕರೀರಿ ಅವರು. ಫೋನ್ ಮಾಡಲಿ. ನಂಬರ್ ಕೊಡಿ, ನಾನೇ ಮಾಡ್ತೀನಿ. ಇಷ್ಟೊತ್ತಿಗೆ ಘಾಟಿ ಗಂಗಮ್ಮ ಇಲ್ಲಿ ಕೆಲಸ ಮಾಡೋ ಹುಡುಗನ್ನ ಹುಡುಕೋಕೆ ಹೋಗಿದ್ಲು. ಆತನಿಗೆ ಎಲ್ಲ ಗೊತ್ತು. ಅವನೆಲ್ಲಿ ಹಾಳಾಗಿ ಹೋದ ಅಂತ ಬೈಯುತ್ತಲೇ ಅತ್ತ ಇತ್ತ ಹುಡುಕೋಕೆ ಶುರು ಮಾಡಿದ್ಲು. ಆ ಕಡೆ ಮುದುಕಿ ರಾಜುನನ್ನ ಹುಡುಕ್ತಿದ್ರೆ ನಮಗೆ ಆ ರಾಜು ಯಾರು, ಆಸಾಮಿ ಹೇಗಿದ್ದಾನೆ, ಈಗಲೇ ಬುರುಡೆ ಕೊಟ್ಟು ಬಿಡ್ತಾನ ಅನ್ನೋ ಕ್ಯೂರಿಯಾಸಿಟಿ ಹೆಚ್ಚಾಗಿತ್ತು. ಆತನನ್ನೇ ನೋಡುವ ಕುತೂಹಲದಲ್ಲೇ ನಮ್ಮ ತಂಡವು ನಿಂತಿತ್ತು. ಹಾಗಾದ್ರೆ ಆ ರಾಜು ಬಂದ ನಂತರ ಏನಾಯ್ತು? ನಮಗೆ ಬುರುಡೆಗಳು ಸಿಕ್ಕದ್ವಾ? ನೋಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.